ಸುಖ ನೀಡುತ್ತೆ. ದುಡ್ಡು ಬದುಕೋಕೆ ದಾರಿ ತೋರಿಸುತ್ತೆ. ಹಾಗೆ ಬದುಕಬೇಕು ಅಂದವನ ಎದೆಯಲ್ಲಿ ಕೊಳ್ಳಿ ಕೂಡ ಇಡುತ್ತೆ. ದುಡ್ಡಿನ ದುನಿಯಾದಲ್ಲಿ ರಕ್ತ ಸಂಬಂಧ ಕಣ್ಣಿಗೆ ಕಾಣೋದಿಲ್ಲ. ಇಲ್ಲೊಂದು ಕೇಸಿದೆ. ಕೈ ತುತ್ತು ಕೊಟ್ಟು ಎತ್ತಿ ಆಡಿಸಿದ ಅಜ್ಜಿಯನ್ನೇ ಕರುಣೆ ಇಲ್ಲದೆ ಕೊಂದು ಹಾಕಿದ ಸತ್ಯ ಕಥೆ. ಈ ಹತ್ಯೆ ನಡೆದದ್ದು ಕೂಡ ಇದೇ ದುಡ್ಡಿಗೆ. ದುಡ್ಡಿನ ಶೋಕಿಗೆ ಬಿದ್ದು ಹಂತಕಿಯಾದವಳ ಕಥೆಯೇ ಅಜ್ಜಿ ಹಂತಕಿ. ದುಡ್ಡಿದ್ರೆ ದುನಿಯಾ ಅನ್ನೋ ಮಾತು ಕೇವಲ ಮಾತಾಗಿ ಉಳಿದಿಲ್ಲ. ದುಡ್ಡಿಗಾಗಿ ಇಂದು ಸಂಬಂಧಗಳು ಸವಕಲಾಗ್ತಿವೆ. ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಜ್ಜ, ಅಜ್ಜಿ ಹೀಗೆ ಹತ್ತಿರದ ಸಂಬಂಧಗಳು ಕೂಡ ದುಡ್ಡು ಅನ್ನೋ ದೊಡ್ಡಪ್ಪನ ಮುಂದೆ ಮಂಡಿ ಊರ್ತಿವೆ. ದುಡ್ಡಿಗಾಗಿ ದಿನನಿತ್ಯ ಏನೆಲ್ಲ ನಡೆಯುತ್ತೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿಲ್ಲದ ವಿಷಯವೇನಲ್ಲ. ಆದರೆ ಇತ್ತೀಚೆಗೆ ದುಡ್ಡಿಗಾಗಿ ಮನುಷ್ಯತ್ವವನ್ನೇ ಮರೆತ ಯುವತಿಯೊಬ್ಬಳು ಘಾತಕವನ್ನ ಮೆರೆದು ಬಿಟ್ಟಿದ್ದಾಳೆ. ಈಕೆಯ ಹೆಸರು ಹರ್ಷಿಣಿ. ವಯಸ್ಸು 19. ಸುಂದರವಾದ ಭವಿಷ್ಯ ಕಟ್ಕೋಬೇಕಾದ ಕಾಲಘಟ್ಟದಲ್ಲಿ ಹರ್ಷಿಣಿ ಹಂತಕಿಯ ಪಟ್ಟವನ್ನ ಹೊತ್ಕೊಂಡಿದ್ದಾಳೆ. ಬೆಂಗಳೂರಿನ ಚೋಕಿ ಜೀವನ ಇಂದು ಇವಳ ಸಕಲವನ್ನು ಕಿತ್ತುಕೊಂಡಿದೆ. ತನ್ನವರೆಲ್ಲರನ್ನೂ ಈಕೆಯ ದುಡ್ಡಿನ ದಾಹವೇ ದೂರವಾಗಿಸಿದೆ. ಜಸ್ಟ್ ಬಿಕಾಸ್ ಆಫ್ ಮನಿ ಈಕೆ ಇಂದು ಜೈಲು ಸೇರಿದ್ದಾಳೆ. ಚಿಕ್ಕ ವಯಸ್ಸಿನಿಂದಲೂ ಆಡಿ ಬೆಳೆಸಿ ಕೈತುತ್ತು ಕೊಟ್ಟವಳ ಎದೆಗೆ ಕೊಳ್ಳಿ ಇಟ್ಟಿದ್ದಾಳೆ ಈ ಹಂತಕಿ. ಇಷ್ಟೆಲ್ಲ ಮಾಡಿದ್ದು ತನ್ನ ಸ್ನೇಹಿತರ ಮುಂದೆ ತಾನು ವೆಲ್ ಸೆಟಲ್ ಅಂತ ತೋರಿಸ್ಕೊಳ್ಳೋಕೆ. ಚಿಕ್ಕ ವಯಸ್ಸಿನಿಂದಲೂ ಕೆಟ್ಟ ಆಸೆಗಳ ಬೆನ್ನು ಹತ್ತಿದ ಹರ್ಷಿಣಿಗೆ ಓದಂತೂ ತಲೆಗೆ ಹತ್ತಲಿಲ್ಲ. ಮುದ್ದಿನ ಮಗಳು ಅನ್ನೋ ಕಾರಣಕ್ಕೆ ಅವಳ ತಂದೆ ತಾಯಿ ಕೂಡ ಈಕೆಯನ್ನ ಫ್ರೀಯಾಗಿ ಬಿಟ್ಟುಬಿಟ್ಟಿದ್ದಾರೆ. ಆದರೆ ಅದನ್ನೇ ಅಡ್ವಾಂಟೇಜ್ ಮಾಡಿಕೊಂಡ ಈಕೆ ತನ್ನ ಸ್ನೇಹಿತರು ಅನ್ನೋ ನಟೋರಿಯಸ್ ಹುಡುಗರ ಜೊತೆ ಬೂರಿಸುತ್ತಾ ಇದ್ಲು. ಹನ್ನೊಂದುವರೆ ಆದಮೇಲೆ ಸಂಜೆ ನಾನು ಮತ್ತೆ ಇಲ್ಲಿ 4:15 ಗಂಟೆಗೆ ಬರಬೇಕಾದ್ರೆ ಈ ಥರ ಹಿಂಗೆ ಅಂತ ಜನ ಇದು ಮಾಡಿದ್ರು. ಅದು ಬಂದಬೇಕಾದ್ರೆ ನಾನಿಲ್ಲ ಶೇವಿಂಗ್ ಕಟಿಂಗ್ ಮಾಡಿಸ್ಕೊಬರೋಣ ಅಂತ ಹೋಗಿದ್ದು ಆರ್ಟಿಸ್ಟ್ ಲೇಟಲ್ಲಿ ಇದ್ದಾಗ ಆಮೇಲೆ ಇವರು ಆಂಬುಲೆನ್ಸ್ ಬೇಕು, ಈ ಥರ ನಮ್ಮಮ್ಮ ಜಾರಿ ಬಿದ್ದಿದ್ದಾರೆ ಅಂತ ಹೇಳಿದಾಗ ಆಂಬುಲೆನ್ಸು ಕಳಿಸಿದೆ. ಕಳಿಸಾದ್ಮೇಲೆ ನಾವೊಂದು ಸಲ ನೋಡೋಣ ಅಂತ ನೋಡಿದ್ರೆ ಮುಖ ಎಲ್ಲ ತುಂಬ ಇದಾಗಿತ್ತು, ಚೈನೆಲ್ಲ ಕಿತ್ಕೊಂಡಿದ್ರು. ನಾನು ಯಾರು ಈ ಏರಿಯಾದಲ್ಲಿ ಯಾರು ಹುಡುಗರೇನೋ ಮಾಡಿದಾರೆ ಅಂತೇಳಿ ನಾನೇ ಡೈರೆಕ್ಟಾಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ. ಏನೇನು ಸಾಹೇಬ್ರುಗಳು ಅವರು ಇವರೆಲ್ಲ ಬಂದು ಎಲ್ಲ ತನಿಖೆ ಮಾಡಿ ಹೋದರು. ಅದನ್ನು ಮಾಡಾದ್ಮೇಲೆ ನಿನಗೆ ಗೊತ್ತಾಗುತ್ತೆ ನೋಡೋಣ ಬಿಡಿ ಅಂತೇಳಿ ಆ ಹುಡುಗಿನೂ ಕೇಳಿದೆ, ಹೆಂಗಮ್ಮ ಏನಮ್ಮ ಅಂತ ಹೇಳಿದ್ದಕ್ಕೆ ಅಂಕಲ್ ಕಂಪ್ಲೇಂಟ್ ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳಿದ್ರು. ಪಾಪ ಇವ್ರದ್ದು ಇವಾಗ ನೋಡಿ ಈಗ ಹೆಂಗಸರುಗಳಿಗೆ ಪಾಪ ಇವ್ರಿಂದ ಮಾಡಿದ ತಪ್ಪಿಗೆ ಈಗ ಅಮ್ಮ ಅನುಭವಿಸ್ಬೇಕಾಗಿತ್ತು. ಇದೆಲ್ಲ ಗೊತ್ತಿದ್ದು ಅವಳ ಅಪ್ಪ ಅಮ್ಮ ಸುಮ್ಮನಾಗಿದ್ರು. ಮಗಳ ಕೆಟ್ಟ ಚಾಳಿಯನ್ನೇ ಆಕೆಯ ಮುಗ್ಧತೆ ಅಂತ ತಿಳ್ಕೊಂಡು ಸುಮ್ಮನಾಗಿದ್ರು. ಪಾಪ ಆ ಅಪ್ಪ ಅಮ್ಮಂದಿರಿಗೆ ಗೊತ್ತೇ ಇರಲಿಲ್ಲ ತಮ್ಮ ಮುದ್ದಿನ ಮಗಳು ಮುಂದೊಂದು ದಿನ ಹಂತಕಿ ಆಗ್ತಾಳೆ ಅಂತ. ಇಷ್ಟಕ್ಕೂ ಆಕೆ ಹತ್ಯೆ ಮಾಡಿದ್ದು ಯಾರನ್ನ ಗೊತ್ತಾ? ಸ್ವಂತ ಅಜ್ಜಿಯನ್ನೇ ಕಣ್ರಿ. ಜೆ ನಗರ್ ಲಿಮಿಟ್ ಬಿನ್ನಿಪೇಟ್ ಏರಿಯಲ್ಲಿ ಒಬ್ಬರು ಏಜ್ ಲೇಡಿ ರಾಮರತ್ನ ಅವ್ರದ್ದು ಕೊಲೆ ಆಗಿತ್ತು. ಮನೆಯಲ್ಲಿ ಒಬ್ಬಳೇ ಇರುವಾಗ ಯಾರು ತಲೆಗೆ ಹೊಡೆದು ಅಸಾಲ್ಟ್ ಮಾಡಿ ಕೊಲೆ ಮಾಡಿದರು. ಮತ್ತು ಅವ್ರ ಮೈ ಮೇಲಿರುವಾಗ ಕೆಲವು ಗೋಲ್ಡ್ ಆರ್ನಮೆಂಟ್ಸ್ ಕೂಡ ತೊಗೊಂಡು ಹೋಗಿದ್ರು. ಅದರ ಸಂಬಂಧಪಟ್ಟಾಗಿ ಅವರು ಮನೇಲಿ ಒಬ್ಬರೇ ಇರುವಾಗ ಮತ್ತು ಏಜ್ ಲೇಡಿ ಇರುವಾಗ ನಾವು ತುಂಬ ಕೇಸ್ ಸೀರಿಯಸ್ ಆಗಿ ತೊಗೊಂಡು ಎಲ್ಲ ಥರ ತನಿಖೆ ಮಾಡಲಿಕ್ಕೆ ವಿಶೇಷ ಅಲ್ಲಿ ಜೆ ನಗರ ಇನ್ಸ್ಪೆಕ್ಟ್ರು ಮತ್ತು ಬೇರೆ ಸ್ಟಾಫ್ ಜೊತೆಗೆ ವಿಶೇಷ ತಂಡ ರಚಿಸಿ ಈ ಕೇಸ್ ಮುಂದೆ ಬೇಗ ತನಿಖೆಯಾಗಿ ಡಿಟೆಕ್ಟ್ ಮಾಡಲಿಕ್ಕೆ ಎಲ್ಲ ಎಫರ್ಟ್ಸ್ ಮಾಡಿದ್ವಿ. ಈಗ ಆ ಕೇಸ್ ಪತ್ತೆ ಆಗಿದ್ದಾವೆ ಮತ್ತು ಅದರಲ್ಲಿ ಆರೋಪಿದಾದಂಥ ಹರ್ಷಿತಾ ಅಂತ 19 ವರ್ಷ ಅವ್ರಿಗೆ ಅರೆಸ್ಟ್ ಕೂಡ ಮಾಡಿದ್ದೀವಿ. 10ನೇ ತರಗತಿಯಲ್ಲಿ ಡುಮ್ಕಿ ಹೊಡೆದ ಹರ್ಷಿಣಿ ಚಾಮರಾಜಪೇಟೆಯ ಗ್ಲಾಂಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ಲು. 9,000 ಸಂಬಳ ಬರ್ತಿತ್ತು. ಆದ್ರೆ ಏನ್ ಮಾಡೋದು, ಈಕೆಗೆ ಆ ಸಂಬಳ ಯಾವ ಮೂಲೆಗೂ ಸಾಲ್ತಿರ್ಲಿಲ್ಲ. ಟೀಮ್ ಲೀಡರ್ ಬೇರೆ, ತಮ್ಮ ಹುಡುಗರ ಮುಂದೆ ಐಫೈ ಆಗಿ ಕಾಣಬೇಕು, ಬೇಕಾಬಿಟ್ಟಿ ದುಡ್ಡು ಖರ್ಚು ಮಾಡಬೇಕು, ಅವರು ಹೊಗಳೋದನ್ನ ಕೇಳಿಸ್ಕೋಬೇಕು ಅನ್ನೋ ಹಂಬಲ. ಇಷ್ಟು ಸಾಲದು ಅಂತ ಈಕೆಗೆ ದಿನಕ್ಕೊಂದು ಡ್ರೆಸ್ ಹಾಕೋ ಹುಚ್ಚು ಬೇರೆ. ಸಣ್ಣ ಪುಟ್ಟ ಹೋಟೆಲ್ಗಳಿಗಂತೂ ಹೆಜ್ಜೆನೇ ಇಡ್ತಿರಲಿಲ್ಲ.
ಇಷ್ಟಕ್ಕೆಲ್ಲ ಬೇಕಾಗಿದ್ದದ್ದು ದುಡ್ಡು. ಬರ್ತಿದ್ದ ಸಂಬಳ ತನ್ನ ಶೋಕಿಗೆ ಸಾಲದು ಅನಿಸೋಕೆ ಶುರುವಾದಾಗಲೇ ಹರ್ಷಿಣಿಯ ಅಜ್ಜಿ ಮನೆಗೆ ಬಂದುಬಿಟ್ರು. ಆಗ ಹರ್ಷಿಣಿಯ ಕಣ್ಣು ಬಿದ್ದಿದ್ದು ತನ್ನ ಅಜ್ಜಿ ಮೈ ಮೇಲಿದ್ದ ಒಡವೆಗಳ ಮೇಲೆ. ಈ ಹರ್ಷಿತಾ ಅಂತ ಆರೋಪಿ ಏನಿದ್ದಾರೆ ಅವ್ರ ಅಜ್ಜಿಗೆ ದುಡ್ಡು ಕೇಳಿದ್ರು. ಅವ್ರ ಕಡೆ ದುಡ್ಡಿತ್ತು, ನೀವು ನಮಗೆ ಸ್ವಲ್ಪ ದುಡ್ಡು ಕೊಡಿ, ನಾನು ಏನು ಮೋಟ್ರ್ ಬೈಕ್ ತೊಗೊಳ್ಬೇಕಾ, ಬೇರೆ ಎಲ್ಲರೂ ಕೊಟ್ಟರು, ನಮಗೆ ಕೂಡ ಕೊಟ್ಟು. ಬಟ್ ಅಜ್ಜಿ ಹೇಳಿದ್ರು, ನೀವು ಈಗ ಚಿಕ್ಕ ವಯಸ್ಸಿದ್ದು ನಿಮ್ಗೆ ಏನು ಬೇಕಾಗಿದೆ, ನೀವು ಈಗ ನಿಮ್ಮ ಕೆಲಸ ಏನೋ ಮಾಡಿಸಿ, ಆಮೇಲೆ ಯಾವಾಗ ಅವಶ್ಯಕತೆ ಇದೆ ನಾನು ಕೊಡ್ತೇನೆ ಅಂತ ಅವ್ರಿಗೆ ಹೇಳಿದರು. ಇವರು 2 ದಿವಸ ನಂತರ ಅಜ್ಜಿ ವಾಪಸ್ ಹೋಗಿಬಿಡ್ತಾರೆ, ಅವ್ರಿಗೆ ಗೊತ್ತಿತ್ತು. ಆ ದಿವಸ ಶನಿವಾರ ಇವರು ಚಾಮರಾಜಪೇಟೆಯಲ್ಲಿ ಒಬ್ಬ ಗ್ಲ್ಯಾಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹರ್ಷಿತಾ ಕೆಲಸ ಮಾಡ್ತಾರೆ, ಅದು ರಜೆ ತೊಗೊಂಡು ಅಲ್ಲೇ ಮನೆಯಲ್ಲಿದ್ದರು. ಇನ್ನು ಅಪ್ಪ ಅಮ್ಮ ಅದ್ಯಾವುದೋ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ರು. ಅವರಿಗೆ ಮನೆ ತೂಗಿಸೋದೇ ದೊಡ್ಡ ಕಷ್ಟ ಆಗಿತ್ತು. ಅಂತಾದ್ರಲ್ಲಿ ಮಗಳ ಶೋಕಿ ಜೀವನಕ್ಕೆ ಅವರಿಂದ ದುಡ್ಡೆಲ್ಲಿಂದ ಬರಬೇಕು? ಆದ್ರೆ ತಂದೆ ಶೇಖರ್ ಅವರ ತಾಯಿ ಅಂದ್ರೆ ಹರ್ಷಿಣಿಯ ಅಜ್ಜಿ ಸ್ವಲ್ಪ ಮಟ್ಟಿಗೆ ದುಡ್ಡು ಕೂಡ ಹಾಕಿದ್ರು. ಅದು ಹರ್ಷಿಣಿಗೂ ಗೊತ್ತಾಗಿತ್ತು. ಆದ್ರೆ ಅದನ್ನ ಪಡ್ಕೊಳ್ಳೋದು ಹೇಗೆ ಅನ್ನೋದರ ಅರಿವು ಹರ್ಷಿಣಿಗಿರಲಿಲ್ಲ. ಆದ್ರೂ ಆಕೆಗೆ ದುಡ್ಡು ಬೇಕಿತ್ತು. ಆಗ ನಡೆದದ್ದೇ ಅಜ್ಜಿಯ ಮರ್ಡರ್. ಅದ್ಯಾವ ಜನ್ಮದ ಪಾಪನೋ ಏನೋ, ತನ್ನ ಮೊಮ್ಮಗಳೇ ತನ್ನ ರಕ್ತ ಬಸಿತಾಳೆ ಅಂತ ಆ ಅಜ್ಜಿ ಅಂದುಕೊಂಡಿರ್ಲಿಲ್ಲ. ಆದ್ರೂ ಹರ್ಷಿತಾ ಆ ಪಾಪದ ಕೆಲಸ ಮಾಡಿಬಿಟ್ಟಿದ್ಲು. ಎತ್ತಿ ಆಡಿಸಿದ ಅಜ್ಜಿಗೆ ಒಂದು ಗತಿ ಕಾಣಿಸೋ ನಿರ್ಧಾರಕ್ಕೆ ಮೊಮ್ಮಗಳು ಬಂದ್ಬಿಟ್ಟಿದ್ಲು.